ಸೊ ಡಿನ್ನರ್ಗೆ ಹೋದವರೆಲ್ಲರೂ ಕೂಡ ಸಮರ್ಥಿಸ್ಕೋತಾ ಇದ್ದರೆ ಇನ್ನು ಕೆಲವರಿಗೆ ನಮ್ಮನ್ನು ಕರೆದಿಲ್ಲ ಅಂತ ಬೇಸರ, ಅದನ್ನೂ ಹೊರಗಾಕಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿದ್ದಾರೆ, ನನ್ನನ್ನು ಯಾರೂ ಕರೆದಿಲ್ಲ ರೀ, ಕರೆದಿದ್ರೆ ಹೋಗ್ತಾ ಇದ್ದೆ ಅಂತನೋ ಏನೋ. ನಮ್ಮನ್ನು ಯಾರೂ ಡಿನ್ನರ್ ಕರೆದಿಲ್ಲ, ಕರಿತಾನೂ ಇಲ್ಲ, ಯಾವ ಬಣದವರು ನಮ್ಮನ್ನು ಸೇರಿಸ್ಕೋತಾ ಇಲ್ಲ ಜೊತೆಗೆ ಅಂತ ಪಬ್ಲಿಕ್ ಟಿವಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಜನರಲ್ಲಿ ಗೊಂದಲ ಉಂಟಾಗಿದೆ, ನಾನೇ ಡೆಲ್ಲಿಗೆ ಹೋಗಿ ವರದಿ ಕೊಡ್ತೀನಿ ಹೈಕಮಾಂಡ್ಗೆ, ಇರೋ ಗೊಂದಲವನ್ನು ಬೇಗ ಬಗೆಹರಿಸಿ ಅಂತ ನಾನೇ ಕೇಳ್ತೀನಿ ಅಂತ ಅವ್ರಿಗೊಂದು ಅಸಮಾಧಾನ. ಅವ್ರು ಅವತ್ತಿಂದನೂ ಅದನ್ನೇ ಹೇಳ್ತಾ ಇರೋದು. ಹೌದ್ರಿ, ರಾಜ್ಯದ ಜನ ಏನು ಅನ್ಕೋಬೇಕು, ಅದೇನು ಗೊಂದಲ ಇದೆಯೋ ಮುಗಿಸ್ಬಿಡಿ. ಬೆಂಗಳೂರು ಆಯಿತು, ಬೆಳಗಾವಿಗೆ ಬಂದರೂ ಕೂಡ ಈ ಒಂದು ಡಿನ್ನರ್ ಪಾಲಿಟಿಕ್ಸು, ಟಿಫನ್ ಪಾಲಿಟಿಕ್ಸು, ಲಂಚ್ ಮೀಟಿಂಗು ಯಾವುದೂ ಕೂಡ ಮುಗುದಿಲ್ಲ. ಈಗ ನಮ್ಮ ಜೊತೆ ಬೇಳೂರು ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಅಂದರೆ ಕಾಂಗ್ರೆಸ್ಗೆ ಈ ಪಾಲಿಟಿಕ್ಸು, ಡಿನ್ನರು, ಲಂಚು, ಬ್ರೇಕ್ಫಾಸ್ಟ್ ಮುಗಿಯೋದೇ ಇಲ್ವಾ ಅಂತ? ಸರ್, ಯಾವ ಪಾರ್ಟಿಯಲ್ಲಿಲ್ಲ ಹೇಳಿ, ಎಲ್ಲ ಪಾರ್ಟಿಯಲ್ಲೂ ಇರುತ್ತೆ, ಅದೇನಂತೆಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಮಾಜಿ ಶಾಸಕರು ಕರೆದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದಾಗ ಮಂತ್ರಿಗಳು MLAಗಳು ಹೋಗಿದ್ದಾರೆ, ಸಹಜವಾಗಿ ಊಟ ಮಾಡಿದ್ದಾರೆ. ಅದೇನು ಭಿನ್ನಮತಿ ಚಟುವಟಿಕೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನಿನ್ನೆ ಏನೋ ಉಪಮುಖ್ಯಮಂತ್ರಿಗಳು ಕರೆದಿದ್ದಾರೆ ಹೋಗ್ಯಾರ ಅಂತ ಹೇಳ್ತಾರೆ. ನಮ್ಮನ್ನೇನು ಯಾರು ಕರೆದಿಲ್ಲ, ಮುಖ್ಯಮಂತ್ರಿಗಳು ಕರೆದಿಲ್ಲ, ಉಪಮುಖ್ಯಮಂತ್ರಿಗಳು ಕರೆದಿಲ್ಲಪ್ಪ. ಬೇಳೂರನ್ನ ಕರೀತಾ ಇಲ್ಲ, ಯಾಕಂದ್ರೆ ನಾನು ಬಿಟ್ಬಿಟ್ಟಾರ ಅಂತ ಕರೆದು ಇಬ್ಬರು ಸೇರ್ಕೊಂಡು ಏನೋ ಗೊತ್ತಿಲ್ಲ. ಒಟ್ಟು ಯಾವುದೇ ಆ ಥರ ಚಟುವಟಿಕೆಯಲ್ಲಿ ಕಂಡಿಲ್ಲ. ನನಗೆ ಅನಿಸ್ತದೆ ಸಹಜವಾಗಿ ಬೆಳಗಾವಿ ಬಂದಾಗ ಇಲ್ಲಿ ಒಂದಿಷ್ಟು ಜನ ಊಟ ಮಾಡಿಸೋದು ಇದು ಎಲ್ಲ ಮಾಡೋದು ಸಹಜ. ಗೊಂದಲ ಕ್ರಿಯೇಟ್ ಆಗಲ್ವಾ? ಇದು DK ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಅಲ್ಲ, ಊಟ ಮಾಡೋ ಹೋದ ತಕ್ಷಣ ಗೊಂದಲ ಆಗುತ್ತೆ ಅನ್ನೋದು ನಾನು ಹೇಳೋಕೆ ಇಷ್ಟಪಡೋದಲ್ಲ ದಯವಿಟ್ಟು. ಆದರೆ ಗೊಂದಲ ಸೃಷ್ಟಿ ಅಂತ ಜನರ ಒಪಿನಿಯನಲ್ಲಿ ಬರುತ್ತೆ. ಆದರೆ ಇದು ಏನಾಗುತ್ತೆ ಅಂದರೆ, ಇದು ಸ್ವಲ್ಪ ವಿರೋಧ ಪಕ್ಷದವರಿಗೆ ಒಂದಿಷ್ಟು ಸುದ್ದಿಗಳು ಸಿಗಲಿಕ್ಕೆ ಅವಕಾಶ ಆಗುತ್ತೆ, ಅವ್ರು ಮಾತಾಡೋಕ್ಕೆ ಒಂದು ಹಕ್ಕು ಸಿಗುತ್ತೆ, ಅದರಿಂದ ಅವರೆಲ್ಲ ಮಾತಾಡ್ತಾರೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ಗೊಂದಲಗಳನ್ನು ಈ ಅಸೆಂಬ್ಲಿ ನಡೆಯೋದು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಒಂದಿಷ್ಟು ಹಕ್ಕುಗಳನ್ನು ಕೊಡಿಸ್ಬೇಕಂತ ಇಲ್ಲಿ ಅಸೆಂಬ್ಲಿ ಮಾಡಿರ್ತೀವಿ. ಅವರ ಹಕ್ಕುಗಳಿಗೆ ಚ್ಯುತಿ ಆಗಬಾರ್ದು, ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ನಾನು ಮೊನ್ನೆ ಹೇಳಿದ್ದೀನಿ. ಯಾರೂ ಹೇಳಿಕೆ ಕೊಡಬೇಡಿ, ನಿಮ್ಮ ಏನಾದ್ರು ಇದ್ದರೆ ಅಸೆಂಬ್ಲಿ ನಂತರ ಕೊಡ್ಕೊಳ್ಳಿ ಮರ್ರೆ, ಈಗ ಯಾವುದು ಕೊಡಬೇಡಿ ಅಂದರೂ ಕೊಟ್ಟಿದ್ದಾರೆ. ಆದರೆ